5 ಮಿನಿಟ್ಸ್ ಇಂಗ್ಲೀಷ್ ಕ್ಲಾಸ್ನ 44ನೇ ಕ್ಲಾಸಿಗೆ ಸ್ವಾಗತ. ನಾವು ರೆಗ್ಯುಲರಾಗಿ ಮಾಡುವಂಥ ಕೆಲಸಗಳನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಹೇಗೆ ಬಳಸ್ತಾರಂತ ನೋಡಿ. ವಾಟ್ ಯು ಡೂ ಎವ್ರಿ ಡೇ ಅಂದರೆ ದಿನವೂ ನೀನೇನು ಮಾಡ್ತೀಯ ಅನ್ನೋ ಪ್ರಶ್ನೆ ಉತ್ತರ ಕೊಟ್ಟಾಗ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಅನ್ನೋದನ್ನು ಈ ವಿಧವಾಗಿ ಹೇಳ್ಬೋದು. ಐ ಗೆಟ್ ಅಪ್ ಆ್ಯಟ್ 5 o'clock ಇನ್ ದ ಮಾರ್ನಿಂಗ್. ನಾನು ಬೆಳಿಗ್ಗೆ 5 ಗಂಟೆಗೆ ಏಳ್ತೇನೆ. ಐ ಬ್ರಷ್ ಮೈ ಟೀತ್. ನಾನು ಹಲ್ಲುಜ್ಜುತ್ತೇನೆ. ಐ ಟೇಕ್ ಎ ಬಾತ್ ಆ್ಯಟ್ 5:30 ಆ್ಯಂಡ್ ಗೆಟ್ ರೆಡಿ ಬೈ 6. ನಾನು 5:30 ಸ್ನಾನ ಮಾಡಿ 6 ಗಂಟೆಗೆ ರೆಡಿ ಆಗ್ತೇನೆ. ಇದು ನಾನು ರೆಗ್ಯುಲರ್ ಆಗ್ತಾ ಇರುವಂಥದ್ದು. ದೆನ್ ಐ ಪ್ರೇ ಟು ಗಾಡ್. ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಐ ಹ್ಯಾವ್ ಎ ಬ್ರೇಕ್ಫಾಸ್ಟ್ ಆ್ಯಟ್ 7:15. ನಾನು 7:15 ತಿಂಡಿಯನ್ನು ತಿಂತೇನೆ. ಐ ಯೂಸಲಿ ಹ್ಯಾವ್ ಇಡ್ಲಿ ಆ್ಯಂಡ್ ಟೀ ಫಾರ್ ಮೈ ಬ್ರೇಕ್ಫಾಸ್ಟ್. ನಾನು ಸಾಮಾನ್ಯವಾಗಿ ಇಡ್ಲಿ ಮತ್ತು ಟೀಯನ್ನು ನನ್ನ ತಿಂಡಿಯಲ್ಲಿ ತಗೊಳ್ತೇನೆ. ಐ ರೀಡ್ ಎ ನ್ಯೂಸ್ ಪೇಪರ್ ಫಾರ್ ಹಾಫ್ ಆನ್ ಅವರ್. ನಾನು ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದ್ತೇನೆ. ಆ್ಯಟ್ 9:30 ಐ ಗೋ ಟು ಮೈ ಆಫೀಸ್ ಬೈ ಬಸ್. 9:30ಕ್ಕೆ ನಾನು ನನ್ನ ಆಫೀಸ್ಗೆ ಹೋಗ್ತೇನೆ. ಯಾವುದ್ರಲ್ಲಿ ಹೋಗ್ತೇನೆ? ಬಸ್ಸಲ್ಲಿ ಹೋಗ್ತೇನೆ. ಫ್ರಾಮ್ 10 to 5 ಐ ಆಮ್ ಆ್ಯಟ್ ಮೈ ಆಫೀಸ್. 10ರಿಂದ 5 ಗಂಟೆ ನಾನು ನನ್ನ ಆಫೀಸ್ನಲ್ಲಿ ಇರ್ತೇನೆ. ಬಿಟ್ವೀನ್ 1 and 1:30 ಐ ಹ್ಯಾವ್ ಲಂಚ್ ವಿತ್ ಮೈ ಕಲೀಗ್ಸ್. ನಾನು ನನ್ನ ಸಹೋದ್ಯೋಗಿಗಳ ಜೊತೆಗೆ 1ರಿಂದ 1:30 ಊಟವನ್ನು ಮಾಡ್ತೇನೆ. ಐ ರಿಟರ್ನ್ ಹೋಮ್ ಆ್ಯಟ್ 5:30 ವಾಶ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ ಅಪ್. ನಾನು 5:30ಕ್ಕೆ ಮನೆಗೆ ಹಿಂತಿರುಗ್ತೇನೆ, ಮುಖವನ್ನು ತೊಳಿತೇನೆ ಮತ್ತು ಫ್ರೆಶ್ ಆಗ್ತೇನೆ. ಆ್ಯಟ್ 6 ಮೈ ಸಿಸ್ಟರ್ ಗಿವ್ಸ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. 6 ಗಂಟೆಗೆ ನನ್ನ ಸಹೋದರಿ ನನಗೆ ತಿಂಡಿ ಮತ್ತು ಚಹಾವನ್ನು ಕೊಡ್ತಾಳೆ. ದೆನ್ ಐ ಗೋ ಟು ಜಯನಗರ್ ಟು ಮೀಟ್ ಮೈ ಫ್ರೆಂಡ್. ಆಮೇಲೆ ನಾನು ನನ್ನ ಫ್ರೆಂಡ್ಸನ್ನು ಭೇಟಿಯಾಗಲಿಕ್ಕೆ ಜಯನಗರಕ್ಕೆ ಹೋಗ್ತೇನೆ. ವಿ ಪ್ಲೇ ಚೆಸ್. ನಾವು ಚೆಸ್ಸನ್ನು ಆಡ್ತೀವಿ. ಲೇಟರ್ ಆಗಿ ಐ ಗೆಟ್ ಬ್ಯಾಕ್ ಬೈ ಆಟೋ, ಹ್ಯಾವ್ ಎ ಶವರ್ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್. ಮತ್ತು ನಾನು ಆಟೋದಲ್ಲಿ ಹಿಂತಿರ್ತೇನೆ ಮತ್ತು ಸಣ್ಣ ಸ್ನಾನವನ್ನು ಮಾಡ್ತೇನೆ ಮತ್ತು ರಿಲ್ಯಾಕ್ಸ್ ಆಗ್ತೇನೆ, ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗ್ತೇನೆ. ಆ್ಯಟ್ 7:30 ಐ ಲಿಸನ್ ಟು ದ ರೇಡಿಯೋ. 7:30ಕ್ಕೆ ನಾನು ರೇಡಿಯೋವನ್ನು ಆಲೈಸ್ತೀನಿ ಅಂದರೆ ಕೇಳ್ತೀನಿ. ಆ್ಯಟ್ 9:15 ಐ ವಾಚ್ ದ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. ನಾನು 9:15ಕ್ಕೆ ಟಿ ವಿಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೋಡ್ತೀನಿ. ಐ ಡೋಂಟ್ ವಾಚ್ ಟಿ ವಿ ಆಫ್ಟರ್ 9:30. ನಾನು 9:15 ನಂತರ ಟಿ ವಿ ನೋಡಲ್ಲ. ಆ್ಯಟ್ ಅಬೌಟ್ 9:45 ಐ ಹ್ಯಾವ್ ಡಿನ್ನರ್. 9:45 ಸುತ್ತಮುತ್ತ ನಾನು ರಾತ್ರಿ ಊಟವನ್ನು ತೊಗೊಳ್ತೀನಿ ಅಥವಾ ತಿಂತೇನೆ. ಐ ಡೋಂಟ್ ಹ್ಯಾವ್ ಎನಿ ಬೆವರೇಜಸ್ ಆಫ್ಟರ್ ಡ್ರಿಂಕ್ಸ್. ಅಂದರೆ ನಾನು ಊಟ ಆದಮೇಲೆ ಯಾವುದೇ ಥರ ಬೆವರೇಜ್ ಅಂದರೆ ಪಾನೀಯ, ಯಾವುದೇ ಥರ ಪಾನೀಯಗಳನ್ನು ಕುಡಿಯಲ್ಲ. ಆ್ಯಟ್ 10 ಐ ಕಾಲ್ ಮೈ ಕಸಿನ್ ಟು ಚಾಟ್ ಫಾರ್ ಸಮ್ ಟೈಮ್. ನಾನು 10 ಗಂಟೆಗೆ ನನ್ನ ಕಸಿನನ್ನು ಕರಿತೇನೆ ಸ್ವಲ್ಪ ಮಾತಾಡಲಿಕ್ಕೆ. ಆಫ್ಟರ್ವಾರ್ಡ್ಸ್ ಐ ರೈಟ್ ಮೈ ಡೈರಿ ಫಾರ್ ಫ್ಯೂ ಮಿನಿಟ್ಸ್. ಆಮೇಲೆ ನಾನು ನನ್ನ ಡೈರಿಯನ್ನು ಬರಿತೇನೆ. ಆ್ಯಟ್ 10:45 ಐ ಗೋ ಟು ಬೆಡ್ ಆ್ಯಂಡ್ ಹ್ಯಾವ್ ಎ ನೈಸ್ ಸ್ಲೀಪ್. 10:45ಕ್ಕೆ ನಾನು ಹಾಸಿಗೆಗೆ ಹೋಗಿ ಮಲ್ಕೊಂಡು ಒಳ್ಳೆ ನಿದ್ದೆಯನ್ನು ಮಾಡ್ತೇನೆ. ಹೀಗೆ ನಮ್ಮ ರೆಗ್ಯುಲರ್ ಡೈಲಿ ಲೈಫನ್ನು ನಾವು ಹೇಳಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ಇದೇ ಥರ ನೀವು ನಿಮ್ಮ ರೆಗ್ಯುಲರ್ ಹ್ಯಾಬಿಟ್ ಯಾವ ಥರ ಇದೆಯೋ ಅದನ್ನು ಈಗ ನೋಡಿ. ನಾನು ಐ ಗೆಟ್ ಅಪ್ ಆ್ಯಟ್ 5 o'clock ಇನ್ ದ ಮಾರ್ನಿಂಗ್ ಅಂತ ಹೇಳಿದ್ದೇನೆ. ನೀವು 6 ಗಂಟೆಗೆ ಹೇಳ್ತೀರಾ. ಐ ಗೆಟ್ ಅಪ್ ಆ್ಯಟ್ 6 o'clock ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ಈ ಥರ ಹೇಳಿ ನಿಮ್ಮ ರೆಗ್ಯುಲರ್ ಹ್ಯಾಬಿಟನ್ನು ಪ್ರಾಕ್ಟೀಸ್ ಮಾಡಿ. ಅದೇ ಥರ ನಾಳೆ ನೀವು ಏನು ಮಾಡ್ತೀರಾ ಅಂತ ಸಿಂಪಲ್ ಫ್ಯೂಚರಲ್ಲಿ ಹೇಳಲಿಕ್ಕೆ ವಾಟ್ ವಿಲ್ ಯು ಡೂ ಟುಮಾರೋ. ಆವಾಗ ನಾಳೆ ನಾನು ಆ ಥರ ಮಾಡ್ತೇನೆ, ಈ ಥರ ಮಾಡ್ತೇನೆ ಅಂತ ಹೇಳಲಿಕ್ಕೆ ವಿಲ್ ಜೊತೆಗೆ ನೀವು ವಾಕ್ಯಗಳನ್ನು ಹೇಳಬೇಕು. ಸಿಂಪಲ್ ಫ್ಯೂಚರಲ್ಲಿ ಇರುತ್ತೆ. ಐ ವಿಲ್ ಗೆಟ್ ಅಪ್ ಆ್ಯಟ್ 5 o'clock ಇನ್ ದ ಮಾರ್ನಿಂಗ್. ನಾನು ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ. ನಾಳೆ ಹೇಳುತ್ತೇನೆ ಅಂದರೆ ನಾಳೆ ಬಗ್ಗೆ ಹೇಳ್ತಾ ಇದ್ದೇವೆ. ಐ ವಿಲ್ ಬ್ರಷ್ ಮೈ ಟೀತ್. ನಾನು ಹಲ್ಲುಜ್ತೇನೆ. ಐ ವಿಲ್ ಟೇಕ್ ಎ ಬಾತ್ ಆ್ಯಟ್ 5:30 ಆ್ಯಂಡ್ ಗೆಟ್ ರೆಡಿ ಬೈ 6. ನಾನು 5:15 ಸ್ನಾನ ಮಾಡಿ 6 ಗಂಟೆಗೆ ರೆಡಿ ಆಗ್ತೇನೆ. ದೆನ್ ಐ ವಿಲ್ ಪ್ರೇ ಟು ಗಾಡ್. ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಐ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಟ್ 7:15 AM. ನಾನು 7:15ಕ್ಕೆ ತಿಂಡಿಯನ್ನು ತಿನ್ನುತ್ತೇನೆ. ಐ ವಿಲ್ ಹ್ಯಾವ್ ಇಡ್ಲಿ ಆ್ಯಂಡ್ ಟೀ ಫಾರ್ ಮೈ ಬ್ರೇಕ್ಫಾಸ್ಟ್. ನಾನು ಇಡ್ಲಿ ಮತ್ತು ಟೀಯನ್ನು ನಾನು ಬ್ರೇಕ್ಫಾಸ್ಟಲ್ಲಿ ತೊಗೊಳ್ತೇನೆ. ನಾಳೆ ಎಲ್ಲ ಬರಲಿರುವ ಭವಿಷ್ಯದಲ್ಲಿ ಹೇಳ್ತಾ ಇದೆ ಇದೆಲ್ಲ. ಐ ವಿಲ್ ರೀಡ್ ದ ನ್ಯೂಸ್ ಪೇಪರ್ ಫಾರ್ ಹಾಫ್ ಆನ್ ಅವರ್. ನಾನು ಅರ್ಧ ಗಂಟೆ ದಿನಪತ್ರಿಕೆಯನ್ನು ಓದ್ತೇನೆ. ಆ್ಯಟ್ 9:30 ಐ ವಿಲ್ ಗೋ ಟು ಮೈ ಆಫೀಸ್ ಬೈ ಬಸ್. 9:00 ನಾನು ನನ್ನ ಆಫೀಸ್ಗೆ ಹೋಗ್ತೇನೆ. ಯಾವುದ್ರಲ್ಲಿ ಹೋಗ್ತೇನೆ? ಬಸ್ಸಲ್ಲಿ ಹೋಗ್ತೇನೆ. ಫ್ರಾಮ್ 10 to 5 ಐ ವಿಲ್ ಬಿ ಆ್ಯಟ್ ಮೈ ಆಫೀಸ್. 10ರಿಂದ 5 ಗಂಟೆ ತನಕ ನಾನು ನನ್ನ ಆಫೀಸ್ನಲ್ಲಿ ಇರ್ತೇನೆ. ಬಿಟ್ವೀನ್ 1 and 1:30 ಐ ವಿಲ್ ಹ್ಯಾವ್ ಲಂಚ್ ವಿತ್ ಮೈ ಕಲೀಗ್ಸ್. 1ರಿಂದ 1:30 ಒಳಗೆ ನಾನು ನನ್ನ ಕಲೀಗ್ಸ್ ಸಹೋದ್ಯೋಗಿಗಳ ಜೊತೆಗೆ ನಾನು ನನ್ನ ಲಂಚನ್ನು ಅಂದರೆ ಮಧ್ಯಾಹ್ನದ ಊಟವನ್ನು ಮಾಡ್ತೇನೆ. ಐ ವಿಲ್ ರಿಟರ್ನ್ ಹೋಮ್ ಆ್ಯಟ್ 5:30 ಆ್ಯಂಡ್ ವಾಶ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ ಅಪ್.
5:30ಗೆ ನಾನು ಆಫೀಸಿಂದ ಮನೆಗೆ ಹಿಂದಿರುಗ್ತೇನೆ, ನನ್ನ ಮುಖವನ್ನು ತೊಳಿತೇನೆ ಮತ್ತು ಫ್ರೆಶ್ ಆಗ್ತೇನೆ. ದೆನ್ ಐ ವಿಲ್ ಟೇಕ್ ರೆಸ್ಟ್ ಫಾರ್ ಎ ವೈಲ್. ನಾನು ಕ್ಷಣಕಾಲ ಸ್ವಲ್ಪ ಸಮಯ ವಿಶ್ರಾಂತಿ ತೊಗೊಳ್ತೇನೆ. ಆ್ಯಟ್ 6 ಮೈ ಸಿಸ್ಟರ್ ವಿಲ್ ಗಿವ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. 6 ಗಂಟೆಗೆ ನನ್ನ ಸಹೋದರಿ ನನಗೆ ತಿಂಡಿ ಮತ್ತು ಚಹಾನು ಕೊಡ್ತಾಳೆ. ದೆನ್ ಐ ವಿಲ್ ಗೋ ಟು ಶ್ರೀನಗರ್ ಟು ಮೀಟ್ ಮೈ ಫ್ರೆಂಡ್. ಆಮೇಲೆ ನಾನು 6 ಗಂಟೆಗೆ ಶ್ರೀನಗರ್ಗೆ ಹೋಗ್ತೇನೆ ನನ್ನ ಫ್ರೆಂಡನ್ನು ಮೀಟ್ ಆಗಲಿಕ್ಕೆ. ವಿ ವಿಲ್ ಪ್ಲೇ ಚೆಸ್. ನಾವು ಚೆಸ್ಸನ್ನು ಆಡ್ತೇವೆ. ಅಂದರೆ ಇದೆಲ್ಲ ಭವಿಷ್ಯದಲ್ಲಿ. ಲೇಟರ್ ಐ ವಿಲ್ ಗೆಟ್ ಬ್ಯಾಕ್ ಬೈ ಆಟೋ, ಹ್ಯಾವ್ ಎ ಶವರ್ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್. ನಾನು ಆಟೋದಲ್ಲಿ ಹಿಂತಿರುಗ್ತೇನೆ, ಸಣ್ಣ ಸ್ನಾನವನ್ನು ಮಾಡ್ತೇನೆ, ಆಮೇಲೆ ವಿಶ್ರಾಂತಿ ಪಡಿತೇನೆ. ಆ್ಯಟ್ 7:30 ಐ ವಿಲ್ ಲಿಸನ್ ಟು ದ ರೇಡಿಯೋ. ನಾನು 7:30ಕ್ಕೆ ರೇಡಿಯೋನ ಕೇಳ್ತೇನೆ. ಆ್ಯಟ್ 9:15 ಐ ವಿಲ್ ವಾಚ್ ದ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. 9:15ಕ್ಕೆ ನಾನು ಟಿ ವಿಯಲ್ಲಿ ನ್ಯೂಸನ್ನು ನೋಡ್ತೇನೆ. ಐ ವಾಂಟ್ ವಾಚ್ ಟಿ ವಿ ಆಫ್ಟರ್ 9:30. ನಾನು 9:30 ನಂತರ ಟಿ ವಿ ನೋಡಲ್ಲ. ಆ್ಯಟ್ ಅಬೌಟ್ 9:45 ಐ ವಿಲ್ ಹ್ಯಾವ್ ಡಿನ್ನರ್. 9:45 ಸುತ್ತಮುತ್ತ ನಾನು ರಾತ್ರಿ ಊಟವನ್ನು ಮಾಡ್ತೇನೆ. ಐ ವಾಂಟ್ ಹ್ಯಾವ್ ಎನಿ ಬೆವರೇಜಸ್ ಆಫ್ಟರ್ ಡಿನ್ನರ್. ಅಂದರೆ ಐ ವಿಲ್ ನಾಟ್ ಹ್ಯಾವ್. ಊಟದ ನಂತರ ನಾನು ಯಾವುದೇ ಪಾನೀಯವನ್ನು ಕುಡಿಯೋದಿಲ್ಲ. ಪೆಪ್ಸಿ, ಕೋಕೋಕೋಲಾ ಇದಕ್ಕೆ ಬೆವರೇಜಸ್ ಅಂತಾರೆ. ಆ್ಯಟ್ 10 ಐ ವಿಲ್ ಕಾಲ್ ಮೈ ಕಸಿನ್ ಆ್ಯಂಡ್ ಟು ಚಾಟ್ ಫಾರ್ ಸಮ್ ಟೈಮ್. 10 ಗಂಟೆಗೆ ನಾನು ನನ್ನ ಕಸಿನನ್ನು ಕರಿತೇನೆ ಸ್ವಲ್ಪ ಮಾತಾಡಲಿಕ್ಕೆ ಹಾಗೆ. ಆಫ್ಟರ್ವಾರ್ಡ್ಸ್ ಐ ವಿಲ್ ರೈಟ್ ಮೈ ಡೈರಿ ಫಾರ್ 5 minutes. ಅದಾದ ನಂತರ ನಾನು ನನ್ನ ಡೈರಿಯನ್ನು 5 ನಿಮಿಷ ನನ್ನ ಡೈರಿಯನ್ನು ಬರೀತೇನೆ. ಆ್ಯಟ್ 10:45 ಐ ವಿಲ್ ಗೋ ಟು ಬೆಡ್ ಆ್ಯಂಡ್ ಹ್ಯಾವ್ ನೈಸ್ ಸ್ಲೀಪ್. 10:45ಕ್ಕೆ ನಾನು ಮಲ್ಕೊಳ್ತೇನೆ. ಇದೇ ಥರ ವಾಟ್ ಡಿಡ್ ಯು ಡೂ ಎಸ್ಟರ್ಡೇ ಅಂದರೆ ನಿನ್ನೆ ನೀನೇನು ಮಾಡಿದೆ ಅಂದರೆ ನನ್ನ ಭೂತಕಾಲವನ್ನು ಹೇಳಲಿಕ್ಕೆ, ನಿನ್ನೆ ನಾನು ಮಾಡಿದಂಥ ಕೆಲಸಗಳನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚಿಸಬೇಕು. ಐ ಗಾಟ್ ಅಪ್ ಆ್ಯಟ್ 5 o'clock in the morning. ನಾನು 5 ಗಂಟೆಗೆ ಎದ್ದೆ. ಐ ಬ್ರಷ್ಡ್ ಮೈ ಟೀತ್. ನಾನು ಹಲ್ಲುಜ್ದೆ. ಐ ಟೂಕ್ ಎ ಬಾತ್ ಆ್ಯಟ್ 5:30 ಆ್ಯಂಡ್ ಗಾಟ್ ರೆಡಿ ಬೈ 6 o'clock. 5:30ಗೆ ಸ್ನಾನ ಮಾಡಿದೆ, 6 ಗಂಟೆಗೆ ರೆಡಿ ಆದೆ. ದೆನ್ ಐ ಪ್ರೇಡ್ ಟು ಗಾಡ್. ನಾನು ದೇವರನ್ನು ಪ್ರಾರ್ಥಿಸಿದೆ. ಇದೆಲ್ಲ ಭೂತಕಾಲದಲ್ಲಿದೆ. ಐ ಹ್ಯಾಡ್ ಎ ಬ್ರೇಕ್ಫಾಸ್ಟ್ ಆ್ಯಟ್ 7:50. ನಾನು 7:15ಕ್ಕೆ ತಿಂಡಿಯನ್ನು ತಿಂದೆ. ಐ ಹ್ಯಾಡ್ ಇಡ್ಲಿ ಆ್ಯಂಡ್ ಟೀ ಫಾರ್ ಮೈ ಬ್ರೇಕ್ಫಾಸ್ಟ್. ನಾನು ಇಡ್ಲಿ ಮತ್ತು ಟೀಯನ್ನು ನನ್ನ ಬ್ರೇಕ್ಫಾಸ್ಟಲ್ಲಿ ತಿಂದು ಮತ್ತು ಕುಡಿದೆ. ಐ ರೆಡ್ ದ ನ್ಯೂಸ್ ಪೇಪರ್ ಫಾರ್ ಹಾಫ್ ಆನ್ ಅವರ್. ನಾನು ಅರ್ಧ ಗಂಟೆ ಪೇಪರನ್ನು ಓದಿದೆ. ಆ್ಯಟ್ 9:30 ಐ ವೆಂಟ್ ಟು ಮೈ ಆಫೀಸ್ ಬೈ ಬಸ್. ಇಲ್ಲಿ ನೋಡಿ ಎಲ್ಲ ಸಿಂಪಲ್ ಪಾಸ್ಟಲ್ಲಿದೆ. 9:30ಕ್ಕೆ ನಾನು ಆಫೀಸ್ಗೆ ಹೋದೆ. ಯಾವುದ್ರಲ್ಲಿ ಹೋದೆ? ಬಸ್ಸಲ್ಲಿ ಹೋದೆ. ಫ್ರಮ್ 10 to 5 ಐ ವಾಸ್ ಆ್ಯಟ್ ಮೈ ಆಫೀಸ್. 10ರಿಂದ 5 ಗಂಟೆ ತನಕ ನಾನು ನನ್ನ ಆಫೀಸಲ್ಲಿದ್ದೆ. ಬಿಟ್ವೀನ್ 1 and 1:30 ಐ ಹ್ಯಾಡ್ ಲಂಚ್ ವಿತ್ ಮೈ ಕಲೀಗ್ಸ್. 1ರಿಂದ 1:30ರಲ್ಲಿ ನಾನು ನನ್ನ ಸಹೋದ್ಯೋಗಿಗಳ ಜೊತೆಗೆ ಊಟವನ್ನು ಮಾಡಿದೆ. ಐ ರಿಟರ್ನ್ಡ್ ಹೋಮ್ ಆ್ಯಟ್ 5:30. ನಾನು 5:30ಕ್ಕೆ ವಾಪಸ್ ಬಂದೆ. ವಾಶ್ಡ್ ಮೈ ಫೇಸ್. ನಾನು ಮುಖವನ್ನು ತೊಳೆದೆ. ಫ್ರೆಶ್ ಆದೆ. ದೆನ್ ಐ ಟೂಕ್ ಎ ರೆಸ್ಟ್ ಫಾರ್ ಎ ವೈಲ್. ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದೆ. ಆ್ಯಟ್ 6 ಮೈ ಸಿಸ್ಟರ್ ಗೇವ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. 6 ಗಂಟೆಗೆ ನನ್ನ ಸಹೋದರಿ ನನಗೆ ಚಹಾ ಮತ್ತು ತಿಂಡಿಯನ್ನು ಕೊಟ್ಟಳು. ದೆನ್ ಐ ವೆಂಟ್ ಟು ಇಂದಿರಾನಗರ್. ನಾನು ಇಂದಿರಾನಗರಕ್ಕೆ ಹೋದೆ. ಟು ಮೀಟ್ ಮೈ ಫ್ರೆಂಡ್. ನಾನು ಫ್ರೆಂಡನ್ನು ಭೇಟಿಯಾಗಲಿಕ್ಕೆ ಹೋದೆ. ವಿ ಪ್ಲೇಡ್ ಚೆಸ್. ನಾವು ಚೆಸ್ಸನ್ನು ಆಡಿದ್ವಿ. ಲೇಟ್ ಐ ಗಾಟ್ ಬ್ಯಾಕ್ ಬೈ ವೆಹಿಕಲ್. ನಾನು ಗಾಡಿಯಲ್ಲಿ ವಾಪಸ್ ಬಂದೆ. ಹ್ಯಾಡ್ ಎ ಶವರ್. ಸ್ನಾನ ಮಾಡಿದೆ. ರಿಲ್ಯಾಕ್ಸ್ಡ್ ಫಾರ್ ಸಮ್ ಟೈಮ್. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದೆ. ಆ್ಯಟ್ 7:30 ಐ ಲಿಸನ್ ಟು ದ ರೇಡಿಯೋ. ಇಲ್ಲಿ ನೋಡಿ V2 ಬಂದಿದೆ, ಲಿಸನ್ಡ್ ಆಗಿದೆ. V2 ಬಂದಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. 7:30ಕ್ಕೆ ನಾನು ರೇಡಿಯೋನ ಆಲಿಸಿದೆ. ಆ್ಯಟ್ 9:15 ಐ ವಾಚ್ಡ್ ದ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. 9:15ಕ್ಕೆ ನಾನು ಟಿ ವಿಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೋಡಿದೆ. ಐ ಡಿಡ್ ನಾಟ್ ವಾಚ್ ಟಿ ವಿ ಆಫ್ಟರ್ 9:30. ನಾನು 9:30 ನಂತರ ಟಿ ವಿಯನ್ನು ನೋಡಲಿಲ್ಲ. ಆ್ಯಟ್ ಅಬೌಟ್ 9:45 ಐ ಹ್ಯಾಡ್ ಡಿನ್ನರ್. 9:45ಕ್ಕೆ ನಾನು ಊಟವನ್ನು ಮಾಡಿದೆ. ಐ ಡಿಡ್ ನಾಟ್ ಹ್ಯಾವ್ ಎನಿ ಬೆವರೇಜಸ್ ಆಫ್ಟರ್ ಡಿನ್ನರ್. ಊಟ ಆದ ನಂತರ ನಾನು ಯಾವುದೇ ಪಾನೀಯವನ್ನು ಕುಡಿಲಿಲ್ಲ. ಪೆಪ್ಸಿ, ಕೋಕೋಕೋಲಾ ಥರ ಯಾವುದೇ ಪಾನೀಯವನ್ನು ನಾನು ಊಟ ಆದ ನಂತರ ಕುಡಿಲಿಲ್ಲ. ಆ್ಯಟ್ 10 ಐ ಕಾಲ್ಡ್ ಮೈ ಕಸಿನ್ ಟು ಚಾಟ್ ಫಾರ್ ಸಮ್ ಟೈಮ್ಸ್. 10 ಗಂಟೆಗೆ ನಾನು ನನ್ನ ಕಸಿನನ್ನು ಕರೆದೆ ಮಾತಾಡಲಿಕ್ಕೆ, ಸ್ವಲ್ಪ ಸಮಯ ಮಾತಾಡಲಿಕ್ಕೆ. ಆಫ್ಟರ್ವಾರ್ಡ್ಸ್ ಐ ರೈಟ್ ಇದ್ದಿದ್ದೆ ರೋಟ್ ಆಗಿದೆ V2. ಐ ರೋಟ್ ಮೈ ಡೈರಿ ಫಾರ್ ಫ್ಯೂ ಮಿನಿಟ್ಸ್. ಆಮೇಲೆ ನಾನು ನನ್ನ 5 ನಿಮಿಷಗಳ ಕಾಲ ನನ್ನ ಡೈರಿಯನ್ನು ಬರೆದೆ. ಅಂದರೆ ರೆಗ್ಯುಲರಾಗಿ ನಾನು ಬರೀತಾ ಇರುವಂಥ ಡೈರಿಯನ್ನು ಬರೆದೆ.
At 10:45 I went to bed and had a nice sleep. 10:45ಕ್ಕೆ ನಾನು ಹಾಸಿಗೆಯಲ್ಲಿ ಹೋಗಿ ಮಲ್ಕೊಂಡು ಸುಂದರವಾದ ನಿದ್ದೆಯನ್ನು ಮಾಡಿದೆ. ಹೀಗೆ ರೆಗ್ಯುಲರಾಗಿ ನಾವು ಇವತ್ತು ಮಾಡುವ ಕೆಲಸವನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬೇಕು, ನಿನ್ನೆ ಮಾಡಿದಂಥ ಕೆಲಸವನ್ನು ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕು, ನಾಳೆ ಮಾಡುವಂಥ ಕೆಲಸವನ್ನು ಸಿಂಪಲ್ ಫ್ಯೂಚರಲ್ಲಿ ಹೇಳಬೇಕು. ಹೀಗೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಅಂದರೆ ಗ್ರಾಮರ್ ವಿತ್ ಸ್ಪೋಕನ್ ಇಂಗ್ಲೀಷ್ ತುಂಬ ಸುಲಭವಾಗಿ ಬರುತ್ತೆ. ಅದೇ ಈಗ ಅವನ ಬಗ್ಗೆ ಹೇಳಬೇಕಾದ್ರೆ ಹಿ ಗೆಟ್ಸ್ ಅಪ್ ಆ್ಯಟ್ 5 o'clock, ಅವನು 5 ಗಂಟೆಗೆ ಹೇಳ್ತಾನೆ. ಅದೇ ಅವನು ನಿನ್ನೆ ಎದ್ದ ಅಂತ ಹೇಳಲಿಕ್ಕೆ ಹಿ ಗಾಟ್ ಅಪ್ ಆ್ಯಟ್ 5 o'clock, ಅವನು ನಾಳೆ ಹೇಳ್ತಾನೆ ಅಂತ ಹೇಳಲಿಕ್ಕೆ ಹಿ ವಿಲ್ ಗೆಟ್ ಅಪ್ ಆ್ಯಟ್ 5 o'clock. ಅದೇ ಥರ ಅವನು ಬ್ರೇಕ್ಫಾಸ್ಟನ್ನು ಮಾಡ್ತಾನೆ ಅಂದರೆ ರೆಗ್ಯುಲರಾಗಿ ಮಾಡ್ತಾನೆ ಅಂತ ಹೇಳಲಿಕ್ಕೆ ಹಿ ಹ್ಯಾಸ್ ಬ್ರೇಕ್ಫಾಸ್ಟ್ ಆ್ಯಟ್ 7:15. ನಿನ್ನೆ ಅವನು ಮಾಡ್ದ ಅಂತ ಹೇಳಲಿಕ್ಕೆ ಹಿ ಹ್ಯಾಡ್ ಬ್ರೇಕ್ಫಾಸ್ಟ್ ಆ್ಯಟ್ 7:15. ನಾಳೆ ಅವನು ಬ್ರೇಕ್ಫಾಸ್ಟನ್ನು ಹೊಂತಾನೆ ಅಂತ ಹೇಳಲಿಕ್ಕೆ ಹಿ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಟ್ 7:15. ಅದೇ ಥರ ಅವನು 10:45ಕ್ಕೆ ಹಾಸಿಗೆಗೆ ಹೋಗ್ತಾನೆ ಅಂತ ಹೇಳಲಿಕ್ಕೆ ಆ್ಯಟ್ 10:45 ಹಿ ಗೋಸ್ ಟು ದ ಬೆಡ್ ಆ್ಯಂಡ್ ಹ್ಯಾಸ್ ಎ ನೈಸ್ ಸ್ಲೀಪ್. ಅದೇ ನಿನ್ನೆ ಹೋದ 10:45ಕ್ಕೆ ಮಲ್ಕೊಂಡ ಅಂತ ಹೇಳಲಿಕ್ಕೆ ಆ್ಯಟ್ 10:45 ಹಿ ವೆಂಟ್ ಟು ಬೆಡ್ ಆ್ಯಂಡ್ ಹ್ಯಾಡ್ ಎ ನೈಸ್ ಸ್ಲೀಪ್. ಅದೇ ನಾಳೆ ವಿಷಯನ ಹೇಳಲಿಕ್ಕೆ ಆ್ಯಟ್ 10:45 ಹಿ ವಿಲ್ ಗೋ ಟು ಬೆಡ್ ಆ್ಯಂಡ್ ಹ್ಯಾವ್ ಎ ನೈಸ್ ಸ್ಲೀಪ್. ಹೀಗೆ ಪ್ರತಿಯೊಂದು ಸಬ್ಜೆಕ್ಟೊಟ್ಟಿಗೂ ನೀವು ದಿನವೂ ಮಾಡುವಂಥ ಕೆಲಸಗಳನ್ನು, ನಿನ್ನೆ ಮಾಡಿದ ಕೆಲಸವನ್ನು ಮತ್ತು ನಾಳೆ ಮಾಡುವಂಥ ಕೆಲಸಗಳನ್ನು ಹೇಳ್ತಾ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸುಲಭವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ.